ಇವತ್ತು ನಾನು ಡ್ಯೂಟಿ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಜಮ್ಮುಗೆ. ಒಂದೇ ಫ್ಲೈಟು, ಬೆಂಗಳೂರಿಂದ ಸೀದಾ ಜಮ್ಮುಗೆ ಡೈರೆಕ್ಟ್ ಫ್ಲೈಟ್ ಇತ್ತು. ಬನ್ನಿ ಹೋಗೋಣ ಒಳಗಡೆ. ಇಲ್ಲಿ ಒಂದ್ಸಲ ಚೆಕ್ ಮಾಡ್ದೆ, ಮಳೆ ಬರ್ತಾ ಇತ್ತು ನಾನು ಹೊರಡುವಂಥ ಸಂದರ್ಭದಲ್ಲಿ. ನೋಡ್ತಾ ಇರ್ಬೋದು ಬೆಂಗಳೂರದೆಲ್ಲ ಹೇಗಿದೆ ಅಂತೇಳಿ ಕ್ಲೈಮೇಟು. ಅಕ್ಕ ಒಳಗೆ ಕರ್ಕೊಂಡ್ಲು, ಅಂತೂ ಫೈನಲ್ ಆಗಿ ಸೀಟ್ ಬಂದು ಕೂತ್ಕೊಂಡೆ. ಕೊನೆಗೂ ನಮ್ಮ ಫ್ಲೈಟು ಹೊರಡೋಕ್ಕೆ ಶುರು ಆಯಿತು. ನೋಡಿ ಹೆಂಗೆ ಕಾಣ್ತಿದೆ ನಮ್ಮ ಬೆಂಗಳೂರು ವೆದರೆಲ್ಲ. ನೋಡ್ತಾ ಇರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಹೇಗಿದೆ ಅಂತೇಳಿ ಕ್ಲೈಮೇಟು. ಈಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು, ಹಾಗೆ ಮಂಜು ಕೂಡ ಅಲ್ಲಲ್ಲಿ ಈಗ ಬೀಳ್ತಾ ಇದೆ. ಇದು ನೋಡ್ತಿರೋದು ಕಾಶ್ಮೀರ್ ಏರಿಯಾ. ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಜಮ್ಮು ಏರ್ಪೋರ್ಟ್. ಇಷ್ಟು ಚಿಕ್ಕದಾಗಿದೆ. ನಾನು ಬರ್ತಿದ್ದಂಗೆ ಡೋರ್ ಓಪನ್, ಫುಲ್ ಜಾತ್ರೆ. ಹೊರಗೆ ಬಂದ ಕೂಡ ಲೈಟಾಗಿ ಬಿಸಿಲಿತ್ತು, ಅಷ್ಟೇನು ಬಿಸಿಲಿದ್ದಿಲ್ಲ. ವಿಡಿಯೋದಲ್ಲಿ ಆ ಥರ ಕಾಣುತ್ತೆ. ಚಳಿ ತುಂಬಾ ಇದೆ, ಗೊತ್ತಾಗಲ್ಲ. ನೋಡ್ತಾ ಇರ್ಬೋದು ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ನಾನು ಡ್ಯೂಟಿ ಮಾಡೋ ಪ್ಲೇಸ್ಗಂತೂ ಬಂದೆ. 2 ದಿನ ಫೀಲಿಂಗಲ್ಲಿ ಇರ್ತೀವಿ, 3ನೇ ದಿನ ನಾರ್ಮಲ್ ಆಗ್ತೀವಿ. ನಮ್ಮ ಸೈನಿಕರ ಜೀವನನೇ ಎಷ್ಟು, ಯಾಕಂತಂದ್ರೆ ಒಂದು ಪಡ್ಕೋಬೇಕಂತಂದ್ರೆ ಒಂದು ಬಿಡಬೇಕಾಗುತ್ತೆ. ದೇಶ ಸೇವೆ ಮಾಡ್ಬೇಕನ್ನೋ ಆಸೆನ ಇಟ್ಕೊಂಡಿದ್ದೀವಿ. ಆ ಒಂದು ಅವಕಾಶ ಸಿಕ್ತು. ಆ ಖುಷಿ ಮುಂದೆ ಕುಟುಂಬ, ಸ್ನೇಹಿತರು, ಮಕ್ಕಳು, ಮಡದಿ ಇವ್ರ ಜೊತೆ ಕಳೆಯುವಂಥ ಒಂದು ಸಂತೋಷನ ಬಿಡಬೇಕಾಗುತ್ತೆ. ಹೋಗ್ಲಿ ಬಿಡಿ, ಸೈನಿಕನ ಕಷ್ಟಗಳು ತುಂಬಾನೇ, ಅವನ್ನ ಯಾರ ಮುಂದೆ ಹೇಳ್ಕೊಳಲ್ಲ. ಜೈ ಹಿಂದ್.